ಬಂಡೆ ಅಂತ ಜಾಜಿ ಮನಸ್ಸಿಗೆ ಸುಲಂಗ ಕೊಲ್ದು ಅದು ಒಳಗೆ ನುಗ್ಗಕ್ಕಾಗಲ್ವೇನಾ? ನಾನು ಮಾಡೋ ಪ್ರಯತ್ನ ಎಲ್ಲ ಮಾಡಿದೆ ಮಾತ್ರ ಶ್ರೀರಂಗಮ್ಮನವ್ರೆ, ಅವ್ರಿಗೆ ಯಾರೇ ಅನ್ಲಿಲ್ಲ. ಈಗ ಮುಂದಕ್ಕೆ ಏನ್ ಮಾಡ್ಬೇಕು ಅಂತ ನೀವೇ ಹೇಳ್ಬಿಡ್ರಿ ಅತ್ತಗೆ. ಹೇಳಿದ್ದನ್ನೇ ಹೇಳ್ತಾ ಇದ್ರೆ ಒಂದಲ್ಲ ಒಂದು ದಿನ ನಿನ್ ದಾಲಿಗೆ ಅವಳು ಬಂದೇ ಬಲ್ತಾಳೆ. ನೀನು ನಿನ್ ಹೆಂಡತಿ ಹತ್ರ ಆಡೋ ಪ್ರೀತಿ ಮಾತುಗಳನ್ನ ಒಂದು ಪತ್ರದಲ್ಲಿ ಬರೆದು ಒಂದು ಗುಲಾಬಿ ಹೂ ಬಿಟ್ಟು ಆ ಪತ್ರನ ಅವಳು ಕೊಡು. ಹೇ ಗಂಡುಗಲೇಶ್ವರ, ಎಲ್ಲ ನಿನಗೆ ಗೊತ್ತಲ್ಲಪ್ಪ. ತುಂಬಾ ಕಷ್ಟಪಟ್ಟು ನಾವು ನಮ್ಮ ಮೆಂಡರಿಗೆ ಲವ್ ಲೆಟರ್ ಬರೆದಿದೀವಿ. ಇದನ್ನ ಓದ್ಬಿಟ್ಟು ಅವ್ರು ಆದಷ್ಟು ಬೇಗ ಉತ್ತರ ಕೊಡೋ ತರ ಮಾಡು ತಂದೆ. ಅವ್ರು ಏನು ಮಾಡ್ತಾರೆ ಅಂತ ಒಂದ್ಸಲ ಕದ್ದು ನೋಡ್ಬಿಡ್ತೀನಿ, ದಯವಿಟ್ಟು ಕ್ಷಮೆ ಇರಲ್ಲಪ್ಪ. ಏನ್ ಜಾಜಿ ಅವರೇ ಕರೆದಿದ್ದು? ರೋಸಾ ಹೂವಿನ ಜೊತೆ ಲೆಟರ್ ಇಟ್ಟಿರೋದು ನೋಡಿದ್ರೆ ಲವ್ ಲೆಟರ್ ಇರ್ಬೇಕು. ಇದು ಪಾಂಡುರಂಗಂದೇ ಕುಯುಕ್ತಿ. ನನಗೆ ಯಾಕೆ ಹೇಳ್ತಿದ್ರ? ಬರ್ತಿದ್ದ ಅವನ್ ತಾನೆ. ನಂಗೆ ಈ ತರ ಲೆಟರ್ಸ್ ಕೊಡೋದು ಲೈಕೇ ಆಗಲ್ಲ. ಮತ್ತೆ ನನಗೆ ಹೇಳ್ತಿದ್ದೀರಲ್ಲ, ಅವ್ನ್ ಕರೀಲ? ಬೇಕಾಗಿಲ್ಲ. ಕಾಲೇಜಲ್ಲಿ ಕೊಟ್ಟಿರೋ ಲವ್ ಲೆಟರ್ಸ್ ನ ಓದ್ದೆ, ಹಾಗೆ ಪೆಂಡಿಂಗ್ ಅಲ್ಲಿ ಇಟ್ಟಿದ್ದೀನಿ. ಇನ್ನು ಈ ಹಬಿ ಕೊಟ್ಟಿರೋ ಲೆಟರ್ ನ ಓದ್ಬೇಕಾ? ಜಾಜಿ ಅವರೇ, ಒಂದೇ ಒಂದ್ಸಲ ಓದ್ ನೋಡಿ. ಅದ್ ಚೆನ್ನಾಗಿದ್ರೆ ಹೆಸರು ಬದಲಾಯಿಸಿ ನಾನೇ ಬೇರೆಯವ್ರಿಗೆ ಕೊಟ್ಬಿಡ್ತೀನಿ. ಎಕ್ಸ್ಕ್ಯೂಸ್ ಮೀ, ನಂಗೆ ಈ ಡಬ್ಬಾ ಲೆಟರ್ಸ್ ಓದಕ್ಕೆಲ್ಲ ಟೈಮ್ ಇಲ್ಲ. ಇನ್ನೇನ್ ಬರ್ದಿದ್ದಾರೆ ಅದ್ರಲ್ಲಿ? ಪ್ರೀತಿ ಪ್ರೀತಿ ಅಂತ ಹಾಡ್ ಬರ್ದಿರ್ತಾರೆ. ತಗೊಂಡೋಗಿ ಆಚೆ ಕಡೆ ಥ್ರೋ ಮಾಡ. ಸುಮ್ನೆ ಥ್ರೋ ಮಾಡಕ್ ಆಗತ್ತಾ? ನಿನ್ ಯೋಗ್ಯತೆ ನನಗ್ ಗೊತ್ತಿಲ್ವಾ? ವೇಟ್. ಅಲ್ಲ, ನಾವು ಜಾಜಿ ಜಂಬಲ್ ದಿಂದಿಯವರಿಗೆ ಪ್ರೇಮ ಪತ್ರಗಳನ್ನ ಬರೆದು ಕೊಟ್ರೆ ಅವರು ಪದ್ದು ಮುಖಾಂತರ ಈ ಹುಡುಗಿ ಕೊಡ್ತಾ ಇದ್ರಲ್ಲ. ಇರ್ಲಿ ಇರ್ಲಿ, ಈ ಪೇಪರ್ ಆಯೋಳನ್ನೇ ಮುಂದೆ ಇಟ್ಕೊಂಡು ಅವರಿಬ್ಬರಿಗೂ ಬುದ್ಧಿ ಕಲಿಸ್ಲಿಲ್ಲ ಅಂದ್ರೆ ನಾನು ತುಂಡಲ್ಲ, ಕಟ್ಟ ಕಡೆ ತುಂಡಲ್ಲ. ಏನಂತ ಹೇಳಮ್ಮೆ, ಈ ಮನೆಯಲ್ಲಿರೋ ಯಾವನ ಅಪ್ಪ ಪೋಲಿ ನಮ್ಮ ಈ ಪರಿಮಳ ಸುಂದ್ರಿಗೆ ಕಾಣಿಕೆ ಕೊಟ್ಟವನೆ, ಗೊತ್ತಲ್ಲ? ಲವ್ ಲೆಟರ್ ಕೊಟ್ಟವನೆ. ಅಲ್ಲ, ಎಕ್ಸ್ಕ್ಯೂಸ್ ಮೀ, ಇವ್ರಿಗೆ ಲವ್ ಲೆಟರ್ ಬರೆಯುವಂತ ಹುಡುಗರು ನಮ್ಮ ಮನೇಲಿ ಯಾರು ಇಲ್ಲ. ಇವನೇ ನನ್ ಪತ್ರ ಬರ್ದಿದ್ದ. ಈ ದರಿಯೋ ನನಗೆ ಪತ್ರ ಬರ್ದಿದ್ದ. ಸುಮ್ಮನೆ ಎತ್ತೆ, ನಿನ್ ಮೇಲೆ ಬಿದ್ರೆ ನಂತಪ್ಪ. ಒಂದಪ್ಪ ಸರಿ, ಎರಡಪ್ಪ ಸರಿ, ನಾಲ್ಕಿತ್ತಾನು ಹಿಂಗೆ ಮಾಡಿದ್ಯಾ? ನೀನ್ ಕೊಟ್ಟಿರೋ ಲವ್ ಲೆಟರ್ನೆಲ್ಲ ಜೋಪಾನವಾಗಿ ಇಟ್ಟಿವ್ನಿ. ಈಗಲೇ ತಗೊಂಡೋಗ್ ಪೊಲೀಸ್ ಸ್ಟೇಷನ್ ಕೊಡ್ಲೆ? ಸರ್, ಇದು ಕ್ರಿಸ್ ಕೇಲ್ ಕರ್ನಾಟಕ ಅಲ್ಲ ಸರ್, ನಾವು ವಿರಾಟ್ ಕೊಹ್ಲಿ. ಜಾಜಿ ಅವ್ರೆ, ನೀವೇ ನನ್ ಕಾಪಾಡ್ಬೇಕು. ಸುಮ್ಮನೆ ಮಾಡ್ಕೊ, ಇಲ್ಲ ಅಂದ್ರೆ ಪೊಲೀಸ್ ಅವ್ರನ್ನ ಕಳ್ಸ್ಬಿಡ್ತೀನಿ. ಇನ್ನೊಂದ್ಸಲ ಗಂಡ ಬರ್ತಿರೋ ಪತ್ರಗಳನ್ನ ಆಚರಿಸಿಲ್ಲ ಅಂತ ಒಂದು ಮುಚ್ಚಳಿಕೆ ಮಾಡ್ಕೊಡು. ಕೊಡಲ್ಲ. ಸರಿ ಬಿಡು, ಫೋನ್ ಇತ್ತಲ್ಲ, ಎಲ್ಲಿ ಕೊಡಲಿ, ಪೊಲೀಸ್ ಅವ್ರನ್ನ ಕಳ್ಸ್ಬಿಡ್ತೀನಿ. ಪೇಪರ್ ಕೊಡು. ಈಗೇನು ನಮ್ಮ ಹುಡುಗಿನ ಮದ್ವೆ ಆಗ್ತೀಯ ಅಥವಾ ಇಂತಿಷ್ಟು ಜೀವನಾಂಶ ಅಂತ ಕೊಟ್ಟು ಕೈ ತೊಳ್ಕೊಂತೀಯ? ಜೀವನಾಂಶ ಕೊಡ್ಬೇಕಾ? ಮತ್ತಿನ್ನೇನಮ್ಮಿ, ನಿಮ್ ಹುಡುಗ ಲೆಟರ್ ಬರ್ದು ನಮ್ಮ ಹುಡುಗಿಗೆ 3 ತಿಂಗಳು. ಜಾಜಿ ಅವ್ರೆ, ಲೆಟರ್ ಪಿಸಾಕೋದ್ರಿಂದ 3 ತಿಂಗಳಾಗುತ್ತೆ ಅಂತ ನಂಗೆ ಗೊತ್ತಿರ್ಲಿಲ್ಲ. ಮಾವ್ ಎಲ್ಲ ಇದ್ರೊಳಗದೆ ಬೇಕಿರ್ ಓದ್ಕ. ನೋಡಿ, ಸ್ವಲ್ಪ ಮನಿ ಕೊಡ್ತೀವಿ, ಈ ಕೇಸ್ ನ ಕ್ಲೋಸ್ ಮಾಡ್ಬಿಡಿ ಪ್ಲೀಸ್. ಎಷ್ಟಿಟ್ಟಿದ್ರ ತಗೊಂಬನ್ನಿ. ಒಂದ್ ನಿಮಿಷ. ನಿಂತ್ಕೊಂಡ್ಬಿಟ್ರು. ನಿಮ್ ಯೋಗ್ಯತೆಗೆ ಎಷ್ಟು ನೋಡಿ ಮಿಸ್ಟರ್, ಇದರಲ್ಲಿ 30,200 ಇದೆ, ತಗೊಳ್ಳಿ. ನೀವಿಬ್ರು ತುಂಬಾ ಚೆನ್ನಾಗಿ ಅಭಿನಯಿಸಿದ್ರಿ. ಇಬ್ರು ಅರ್ಥ ಹಂಚ್ಕೊಳ್ಳಿ. ಈಗ ಇಲ್ಲಿಂದ ಜಾಗ ಖಾಲಿ ಮಾಡಿ. ನೀ ಬರತ್ತಿಲ್ವಾ? ನಾನ್ ಯಾಕೆ ಬರ್ಬೇಕು, ನಾನು ಇಲ್ಲೇ ಇರ್ತೀನಿ. ನೀವ್ ಯಾಕ್ರಿ ಇಲ್ಲೇ ಇರ್ತೀರಾ? ಯಾಕೆ ಅಂದ್ರೆ ಇದು ನನ್ನ ಮನೆ. ಅಂದ್ರೆ ನೀವು ಪಾಂಡ್ರಂಗ ಗಂಡಗಲಿ ಕಂಡ್ರಿ. ಯಾಕ್ರಿ ಮಾಡಿದ್ರಿ? ಮತ್ತಿನ್ನೇನ್ರಿ, ನಿಮ್ಮ ಪ್ರೀತಿನ ಪಡಿಬೇಕು ಅಂತ ನಾನು ಕಷ್ಟಪಟ್ಟು ಪ್ರೇಮ ಪತ್ರಗಳನ್ನ ಬರೆದು ಕೊಟ್ರೆ ಅದನ್ನ ಆಚೆ ಬಿಸಾಕ್ತಾ ಇದ್ರಲ್ವಾ? ಹೇಗಾದ್ರೂ ಮಾಡಿ ನಿಮಗೆ ಬುದ್ಧಿ ಕಲಿಸ್ಬೇಕು ಅಂತ ನಾವು 3 ಸೇರ್ಕೊಂಡು ಈ ತರ ನಾಟಕ ಮಾಡಿದ್ವಿ.